ಐತಿಹಾಸಿಕ ಲಕ್ಕುಂಡಿ ಗ್ರಾಮವನ್ನು ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಬದಾಮಿ ಚಾಲುಕ್ಯರು, ವಿಜಯನಗರ ಅರಸರು, ಹೊಯ್ಸಳರು ಸೇರಿದಂತೆ ಅನೇಕ ಅರಸರ ಮನೆತನ ಕೂಡ ಆಳಿದಾವೆ. ಅದರಲ್ಲೂ ಕೂಡ ರಾಷ್ಟ್ರಕೂಟರು ಆಳಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಯುದ್ಧಗಳು ಕೂಡ ನಡೆದಿದ್ದಾವೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಲಕ್ಕುಂಡಿಯಲ್ಲಿಯೂ ಕೂಡ 2 ಶಾಸನಗಳು ಕೂಡ ಹೇಳ್ತವೆ, 2 ವೀರಗಲ್ಲು ಕೂಡ ಹೇಳ್ತವೆ. ಅದೇ ರೀತಿಯಲ್ಲಿಯೂ ಸಹ ಈಗ ಬೆಟಗೇರಿಯಲ್ಲಿ ಇರ್ತಕ್ಕಂಥ 15 ವೀರಗಲ್ಲುಗಳು ಕೂಡ ಇದ್ದಾವೆ. ಅವು ಕೂಡ ರಾಷ್ಟ್ರಕೂಟರ ಕಾಲದ ವೀರಗಲ್ಲುಗಳು ಕೂಡ ನಾವು ದೃಶ್ಯದಲ್ಲಿ ಸಹ ತೋರಿಸ್ತಾ ಹೋಗ್ತೀನಿ. ಇವು ಸುಮಾರು ರಾಷ್ಟ್ರಕೂಟರ ಕಾಲದಲ್ಲಿ ಇರ್ತಕ್ಕಂಥ ವೀರಗಲ್ಲುಗಳು ಕೂಡ ಇವು ರಾಷ್ಟ್ರಕೂಟರ ಕಾಲದಲ್ಲಿ ಸಾಕಷ್ಟು ಯುದ್ಧಗಳು ನಡೆದಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಆ ಸಂದರ್ಭದಲ್ಲಿ ದಂಡನಾಯಕರು ಯುದ್ಧವನ್ನ ಮಾಡಿದಂಥ ಸಂದರ್ಭದಲ್ಲಿ ಏನು ವೀರಮರಣ ಹೊಂದಿರತಕ್ಕಂಥ ವೀರಗಲ್ಲುಗಳು ಕೂಡ ಇಲ್ಲಿ, ಯಾಕಂದ್ರೆ ಇಲ್ಲಿ ಸಾಕಷ್ಟು ಲಕ್ಕುಂಡಿ ಆಗಿರ್ಬೋದು, ಜೊತೆಗೆ ಈ ಒಂದು ಪ್ರಾಂತ್ಯದಲ್ಲಿ ಅಂದ್ರೆ ಲಕ್ಕುಂಡಿ ಅಷ್ಟೇ ಅಲ್ಲ, ಲಕ್ಕುಂಡಿ ಸೇರಿದಂತೆ ಅನೇಕ ಪ್ರಾಂತ್ಯದಲ್ಲಿಯೂ ಕೂಡ ಯುದ್ಧಗಳು ನಡೆದಿದ್ದು ಅನ್ನೋದಕ್ಕೆ ಇವು ಎಲ್ಲವೂ ಕೂಡ ಶಾಸನಗಳು. ಅದರ ಬಗ್ಗೆ ವಿಸ್ತಾರವಾದಂತಹ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಕ್ಕಂಥದ್ದು. ಇಲ್ಲಿ ಶಾಸನಗಳಾಗಿ ಕೆತ್ತನೆಯನ್ನು ಸಹ ಮಾಡಿದ್ರೆ ಅಷ್ಟೊಂದು ಅದ್ಭುತವಾದಂಥ ಇಲ್ಲಿ ವೀರಗಲ್ಲುಗಳು ಕೂಡ ಇರ್ತಕ್ಕಂಥ ಒಂದೊಂದು ವೀರಗಲ್ಲದ ಒಂದು ಎಕ್ಸ್ಪ್ಲೇನ್ ಅನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದೇನಿದೆಯಲ್ಲ, ಈ ಒಂದು ದೃಶ್ಯದನ್ನು ಕೂಡ ನೋಡ್ತಾ ಇರ್ಬೋದು. ಇದು ಏನು ಏನಿದನಲ್ಲ ದಂಡನಾಯಕ ಬಂದಂಥ ಏನು ಇವ್ರ ಮೇಲೆ ದಂಡೆತ್ತಿ ಬಂದಂಥವ್ರ ಮೇಲೆ ಇವರು ಯುದ್ಧವನ್ನು ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಬರ್ಚಿಗಳನ್ನು ಹಿಡಿದು ಆಗಿರ್ಬೋದು, ಆಯುಧಗಳನ್ನು ಹಿಡಿದು ಆಗಿರ್ಬೋದು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ತೆಗೆದುಕೊಂಡು ಆ ಸೈನ್ಯದೊಂದಿಗೆ ಇಲ್ಲಿ ಯುದ್ಧವನ್ನು ಮಾಡ್ತಕ್ಕಂಥದ್ದು. ಅಂದರೆ ಅವರು ಒಂಟೆ, ಕುದುರೆ, ಆನೆಗಳ ಮೇಲೆ ದಂಡೆತ್ತಿ ಈ ಒಂದು ಪ್ರಾಂತ್ಯದ ಮೇಲೆ ಯುದ್ಧವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ದಂಡನಾಯಕ ತಮ್ಮ ಸೈನ್ಯವನ್ನು ತೆಗೆದುಕೊಂಡು ಅವರ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆತ ಮರಣ ಹೊಂತಾನೆ. ವೀರಮರಣ ಹೊಂದಿದ ಮೇಲೆ ವೀರಮರಣ ಹೊಂದಿರತಕ್ಕಂಥ ಏನು ದಂಡನಾಯಕನಿದ್ದಾನೆ ಆತನನ್ನ ದೇವಲೋಕಕ್ಕೆ ಕರೆದುಕೊಂಡು ಹೋಗಲು ಅಪ್ಸರರು ಕೂಡ ಬರ್ತಾರೆ. ಅಂದ್ರೆ ಅಪ್ಸರರು ಕೂಡ ಏನು ಬಂದಂತ ಅಪ್ಸರರು ಅವ್ರನ್ನ ರಾಜ್ಯ ವೈಭೋಗದ ಮೇಲೆ ಏನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಅವನನ್ನ ಇಲ್ಲಿ ಮಧ್ಯಲೋಕದಿಂದ ಏನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸಹ ನೋಡ್ಬೋದು ಆತ ಮುಂದೆ ದೈವ ಮಾನವ ಆಗ್ತಾನೆ ಅನ್ನೋದು. ಅಂದ್ರೆ ಒಂದು ವೀರಗಲ್ಲು ಏನು ವೀರ ಇದ್ದಾನೆ ಆತ ಮರಣ ಹೊಂದಿದ ಮೇಲೆ ಆತ ದೈವ ಮಾನವ ಆಗ್ತಾನೆ ಅನ್ನೋದಕ್ಕೆ ಇದು ಒಂದು ಶಾಸನದಲ್ಲಿ ಈಗಾಗಲೇ ಏನು ರಾಷ್ಟ್ರಕೂಟರ ಕಾಲದಲ್ಲಿ ಯುದ್ಧಗಳಾಗಿದ್ದು ಅನ್ನೋದಕ್ಕೆ ಇದೊಂದು ಕೂಡ ಉದಾಹರಣೆ. ನಾವು ಈ ಒಂದು ಕಲ್ಲಿನಲ್ಲಿ ನೋಡೋದಾದ್ರೆ, ಈ ಒಂದು ವೀರಗಲ್ಲಿನಲ್ಲಿ ನೋಡೋದಾದ್ರೆ ಇನ್ನೂ ಕೂಡ ಸಾಕಷ್ಟು ಯುದ್ಧಗಳು ಕೂಡ ಗಣಗೋರ ಯುದ್ಧಗಳು ನಡೆದಿದ್ದು, ಆ ಊರಿನ ಮೇಲೆ ದಾಳಿಯನ್ನ ಮಾಡಿದ್ರು, ಅಂತಹ ಒಂದು ವೀರಗಲ್ಲನ್ನ ತೋರಿಸ್ತಾ ಹೋಗ್ತಾನೆ. ಇದು ಒಂದು ದೊಡ್ಡದಾದಂಥ ಒಂದು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಆ ಮರಣ ಹೊಂದಿರತಕ್ಕಂಥ ಏನು ವೀರ ಏನಿದ್ದಾನೆ ಆ ವೀರನ ಒಂದು ವೀರಗಲ್ಲು ಸಹ ಇದು ಇಲ್ಲಿ ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಇದು ಒಂದು ದೊಡ್ಡ ಪ್ರಮಾಣದ ಒಂದು ದಾಳಿ ಆದಂಥ ಸಂದರ್ಭದಲ್ಲಿ ಈ ಒಂದು ವೀರಗಲ್ಲನ್ನ ಇಲ್ಲಿ ವೀರಗಲ್ಲಿನಲ್ಲಿ ಕೂಡ ಕಾಣ್ತಾ ಇರ್ಬೋದು. ಇಲ್ಲಿ ಇರ್ತಕ್ಕಂಥ ಏನು ದಂಡನಾಯಕನಿದ್ದಾನೆ ಈ ದಂಡನಾಯಕನ ಮೇಲೆ ಸಾಕಷ್ಟು ದಾಳಿಗಳು ಕೂಡ ನಡೆದಿದ್ದು, ಆತನ ದಾಳಿ ಮೇಲೆ ಸಾಕಷ್ಟು ಆನೆಗಳ ಮೇಲೆ ಆಗಿರ್ಬೋದು, ಬಿಲ್ಲು ಬಾಣಗಳ ಸಮೇತ ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಕೆತ್ತನೆಯನ್ನ ಮಾಡಿ ಈಗಾಗಲೇ ಅದರ ಬಗ್ಗೆ ಅದ್ಭುತವಾದಂಥ ಒಂದು ವೀರಗಲ್ಲು ಕೂಡ ತಯಾರಾಗಿರುವಂಥದ್ದು. ಈ ಒಂದು ವೀರಗಲ್ಲು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಶಾಸನಗಳಲ್ಲೂ ಕೂಡ ಉಲ್ಲೇಖವನ್ನ ಮಾಡಿರುವಂಥದ್ದು. ಅಂದ್ರೆ ಊರು ಉಳಿವಿಗಾಗಿ ಒಂದು ಹೋರಾಟ ನಡೆದಿತ್ತು, ಈ ಯುದ್ಧ ನಡೆದಿತ್ತು ಅನ್ನೋದ್ರ ಬಗ್ಗೆ ಇದು ಸ್ಪಷ್ಟವಾದ ಚಿತ್ರಣವನ್ನ ತೋರಿಸ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಹೋರಾಟದಲ್ಲಿ ಏನು ವೀರಮರಣ ಹೊಂದಿರತಕ್ಕಂಥ ಏನು ದಂಡನಾಯಕನಿದ್ದಾನೆ ಈ ದಂಡನಾಯಕನನ್ನ ಕರೆದುಕೊಂಡು ಹೋಗಲು ಕೂಡ ಅಪ್ಸರೆಯರು ದೇವಲೋಕದಿಂದ ಬರ್ತಾ ಇದ್ರು. ಅವರು ಮೋಡಗಳ ಮೇಲೆ ಅವರನ್ನ ಕರೆದುಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ದೃಶ್ಯದಲ್ಲೂ ಸಹ ಕಾಣ್ತಾ ಇರ್ಬೋದು. ಇಲ್ಲಿಂದ ಆತ ಮುಂದೆ ದೈವ ಮಾನವ ಆಗ್ತಾನೆ ಅನ್ನುವಂಥದ್ದು. ಅಂದ್ರೆ ಯುದ್ಧದಲ್ಲಿ ಮಾಡಿದಂಥ ಯಾರು ಯೋಧರಿದ್ದಾರೆ, ಯಾರು ವೀರರಿದ್ದಾರೆ ಅಂಥವರು ಆ ಕಾಲದಲ್ಲಿಯೂ ಕೂಡ ಆತ ದೈವ ಮಾನವನಾಗಿ ಇರ್ತಾ ಇದ್ದ. ಹೀಗಾಗಿ ಸಾಕಷ್ಟು ಇಂತಹ ವೀರಗಲ್ಲುಗಳು ಕೂಡ ಇಲ್ಲಿ ಏನು ವೀರಮರಣ ಹೊಂದಿರತಕ್ಕಂಥ ವೀರರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇಲ್ಲಿ ಕೊಡ್ತಕ್ಕಂಥ ವೀರಗಲ್ಲು ಕೂಡ ಹೋಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಇಲ್ಲಿಯೂ ಕೂಡ ಸಾಕಷ್ಟು ವೀರಗಲ್ಲು ಕೂಡ ಇದ್ದಾವೆ ನೋಡ್ತಾ ಇರ್ಬೋದು. ಒಂದೊಂದು ವೀರಗಲ್ಲು ಕೂಡ ಅಂದರೆ ಸುಮಾರು ಇಲ್ಲಿ 15 ವೀರಗಲ್ಲು ಕೂಡ ಸಿಕ್ಕಿರುವಂಥದ್ದು. ಪ್ರತಿಯೊಂದು ವೀರಗಲ್ಲು ಅದರ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾವೆ. ಇಲ್ಲಿ ನಮ್ಮ ಜೊತೆಗೆ ಇತಿಹಾಸ ತಜ್ಞರಾಗಿರ್ತಂಥ ಅಪ್ಪಣ್ಣ ಹಂಜೆ ಅವರು ಕೂಡ ಇದ್ದಾರೆ. ಅವರು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಕೇಳ್ಕೊಂತ ಹೋಗೋಣ. ಯಾಕಂದ್ರೆ ಪ್ರತಿಯೊಂದು ವೀರಗಲ್ಲು ಕೂಡ ಏನೇನೆಲ್ಲ ಇಲ್ಲಿ ಹೇಳ್ತಾವೆ, ಯಾಕಂದ್ರೆ ಆ ಸಂದರ್ಭದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ಯಾವ ರೀತಿಯಾಗಿ ಯುದ್ಧಗಳಾಗಿದ್ವು, ಯಾವ ರೀತಿ ಯುದ್ಧ ಮಾಡ್ತಿದ್ರು, ಅವ್ರ ರಕ್ಷಣೆ ಯಾವ ರೀತಿ ಮಾಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡಿತಾ ಹೋಗೋಣ. ಸರ್, ಈಗ ನೋಡ್ತಾ ಇದ್ರಿ ಸಾಕಷ್ಟು ವೀರಗಲ್ಲು ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾವೆ. ಈ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಕರ್ನಾಟಕದಲ್ಲಿ ಅತ್ಯಂತ ಮಹತ್ವದಂಥ ಸ್ಥಳ ಇದು. ಬೆಟಗೇರಿಯ ಮಲ್ಲರಾಯನ ಕಟ್ಟೆ ಅಂಥೇಳಿ ಇದನ್ನು ಕರೀತಕ್ಕಂಥದ್ದು. ಇಲ್ಲಿ ಸುಮಾರು ರಾಷ್ಟ್ರಕೂಟರ ಕಾಲಾವಧಿಗೆ ಸಂಬಂಧಪಟ್ಟಂಥ 15 ವೀರಗಲ್ಲುಗಳನ್ನು ನಾವು ಗಮನಿಸ್ತೀವಿ. ಇದು ಆ ಕಾಲಾವಧಿಯ ವೀರ ಪರಂಪರೆಯ ಪರಿಕಲ್ಪನೆಗಳನ್ನು ತಿಳಿಸುವುದರ ಜೊತೆಗೆ ಅಂದು ವೀರನಿಗೆ ಸಮಾಜದಲ್ಲಿ ಯಾವ ರೀತಿ ಸ್ಥಾನಮಾನ ಇತ್ತು ಅನ್ನೋದನ್ನು ತಿಳಿದುಕೊಳ್ಳಿಕ್ಕೂ ಕೂಡ ನಮಗೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾವೆ. ಇದರ ಜೊತೆಗೆ
ಲಕ್ಕುಂಡಿಯಲ್ಲಿ ನಾವು ಒಂದು ರಾಷ್ಟ್ರಕೂಟರ ಕಾಲಾವಧಿಯ ವೀರಗಲ್ಲನ್ನು ಗಮನಿಸ್ತೀವಿ. ಅದು ತುರುಗೋಳ ಪ್ರಕಾರದ, ಅಂದ್ರೆ ಶತ್ರುಗಳು ಲಕ್ಕುಂಡಿಯ ಮೇಲೆ ಅಥವಾ ಲಕ್ಕುಂಡಿ ಪರಿಸರದ ಮೇಲೆ ತುರುಗಳನ್ನು ಗೋವುಗಳನ್ನು ಕದಿಲಿಕ್ಕೆ ಬಂದಾಗ ಒಬ್ಬ ವೀರ ಅವರನ್ನು ಎದುರಿಸಿ ಆ ಯುದ್ಧದಲ್ಲಿ ವೀರ ಮರಣವನ್ನು ಪಡೆದ ನಂತರದಲ್ಲಿ ಅವನ ಹೆಸರಿನಲ್ಲಿ ನಿಲ್ಲಿಸಿರ್ತಕ್ಕಂಥ ವೀರಗಲ್ಲ. ಇಲ್ಲಿ ಇರ್ತಕ್ಕಂಥ ವೀರಗಲ್ಲುಗಳು ಸಾಮಾನ್ಯ ಯುದ್ಧದಲ್ಲಿ ಭಾಗಿಯಾಗಿ ಮಾಡಿದಂಥ ವೀರರ ಸ್ಮರಣಾರ್ಥಕವಾಗಿ ನಿಲ್ಲಿಸಿರ್ತಕ್ಕಂಥವು. ಜೊತೆಗೆ ಒಂದು ವೀರಗಲ್ಲ ಊರಳಿವು, ಅಂದ್ರೆ ಊರಿನ ಮೇಲೆ ಶತ್ರುಗಳು ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ಅವರನ್ನು ಎದುರಿಸಿ ಆ ಯುದ್ಧದಲ್ಲಿ ಗಾಯಗೊಂಡು ಮರಣ ಹೊಂದಿರತಕ್ಕಂಥ ವೀರನ ಪರೋಕ್ಷ ವಿನ್ಯಾರ್ಥಕವಾಗಿ ನಿಲ್ಲಿಸಿರ್ತಕ್ಕಂಥ ವೀರಗಲ್ಲನು. ಇಲ್ಲಿ ಸಾಮಾನ್ಯವಾಗಿ ಈ ಎಲ್ಲ ವೀರಗಲ್ಲಗಳನ್ನು ತಾವು ಗಮನಿಸಿದ್ರೆ 3 ಪಟ್ಟಿಕೆಗಳನ್ನು ನೋಡ್ತೀವಿ ನಾವು. ಕೆಳಗಿನ ಪಟ್ಟಿಕೆ ಭೂಲೋಕ, ಮಧ್ಯದ ಪಟ್ಟಿಕೆ ಮಧ್ಯಲೋಕ, ಮೇಲಿನ ಪಟ್ಟಿಕೆ ದೇವಲೋಕ. ಇಲ್ಲಿ ಕೆಳಗಿನ ಪಟ್ಟಿಕೆಯಲ್ಲಿ ಯುದ್ಧದಲ್ಲಿ ತೊಡಗಿರ್ತಕ್ಕಂಥ ವೀರನ ಶಿಲ್ಪಗಳನ್ನು ತೋರಿಸ್ತಕ್ಕಂಥದ್ದು ಮತ್ತು ಅವನು ಈ ಬಹುಶಃ ಇವೆಲ್ಲ ವೀರಗಲ್ಲುಗಳಲ್ಲಿ ವೀರನ ಲಕ್ಷಣಗಳನ್ನು ನಾವು ಗಮನಿಸಿದ್ವಿ ಅಂದ್ರೆ ಇವರೆಲ್ಲ ದಂಡ ನಾಯಕರು ಆಗಿದ್ದಂತೆ ತೋರ್ತದ. ಅಂದ್ರೆ ಆ ರಾಷ್ಟ್ರಕೂಟರ ಕಾಲದ ಸೈನ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಂಥ ವ್ಯಕ್ತಿಗಳು. ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವೀರಗಲ್ಲುಗಳನ್ನು ನಿಲ್ಲಿಸಲಿಕ್ಕೆ ಇದು ಹಿಂದೆ ಇರತಕ್ಕಂಥ ಕಾರಣ. ಆಮೇಲೆ ಮುಂದೆ ಇರ್ತಕ್ಕಂಥ ವೈರಿ ಪಡೆನೂ ಕೂಡ ಅತಿ ಸ್ಟ್ರಾಂಗ್ ಅದ ಇಲ್ಲಿ. ಅಂದರೆ ಕೆಲವು ವೈರಿಗಳ ಆನೆ ಮೇಲೆ ಬರ್ತಕ್ಕಂಥದ್ದು, ಇನ್ನು ಕೆಲವು ವೈರಿಗಳ ಕುದುರೆ ಮೇಲೆ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಮತ್ತು ಅಂದಿನ ಕಾಲದ ಆಯುಧಗಳನ್ನು ಅಧ್ಯಯನಕ್ಕೂ ಕೂಡ ಭಾಳಷ್ಟು ಉಪಯುಕ್ತ. ಇಲ್ಲಿ ಎಲ್ಲ ದಂಡ ನಾಯಕರು ಬೇರೆ ಬೇರೆ ಆಯುಧಗಳನ್ನು ಹಿಡಿದಿರ್ತಕ್ಕಂಥದ್ದು. ಒಬ್ಬರು ಗುರಾಣಿ ಹಿಡ್ಕೊಂಡವರು, ಒಬ್ಬರ ಖಡ್ಗವನ್ನು ಹಿಡಿದುಕೊಂಡಂಥದ್ದು, ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡಂಥದ್ದು, ಬರ್ಚಿ ಇಟ್ಕೊಂಡಿರ್ತಕ್ಕಂಥದ್ದು, ಈ ಎಲ್ಲಗಳನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇನ್ನು ಮಧ್ಯದಲ್ಲಿ ಇರ್ತಕ್ಕಂಥ ಪಟ್ಟಿಕೆ ಸಾಮಾನ್ಯವಾಗಿ ಈ ಮರಣ ಹೊಂದಿರತಕ್ಕಂಥ ವೀರನನ್ನು ದೇವಲೋಕದ ಅಪ್ಸರೆಯರು ದೇವಲೋಕಕ್ಕೆ ಹೊತ್ತೊಯ್ತಕ್ಕಂಥದ್ದು. ಇದನ್ನು ನಾವು ಕಂಠಾಶ್ಲೇಷ ಭಂಗಿ ಅಂತೇಳಿ ಕರಿತೀವಿ. ಅಂದರೆ ಹಾರ್ಕೊಂತನೂ ಹೋಗೋದು. ಇಲ್ಲಿ ದೇವಲೋಕದಲ್ಲಿ ದೇವರ ಸ್ಥಾನಮಾನವನ್ನೇ ಆ ಮರಣ ಹೊಂದಿರತಕ್ಕಂಥ ವ್ಯಕ್ತಿ ವೀರ ಪಡಿತಕ್ಕಂಥದ್ದು. ಮತ್ತು ಅವನಿಗೆ ದೇವಲೋಕದ ಅಪ್ಸರೆಯರು ಚಾಮರಧಾರಣಿಯರು ಸೇವೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಹಾಗಾಗಿ ನಿನ್ನೆ ಅವತ್ತಿನ ಸಂದರ್ಭದಲ್ಲಿ ಯುವಕರು ಅಂದರೆ ವೀರರು ವೀರಾವೇಶದಿಂದ ಯುದ್ಧಗಳಲ್ಲಿ ಹೋರಾಡ್ತಾ ಇದ್ದರು ಅಂತಕ್ಕಂಥ ವಿಚಾರ ನಮಗೆ ಸ್ಪಷ್ಟ ಆಗ್ತದೆ. ಮತ್ತು ಅಂದು ರಾಷ್ಟ್ರಕೂಟರ ಕಾಲಾವಧಿಯಲ್ಲೂ ಕೂಡ ಈ ಪ್ರದೇಶದ ಮೇಲೆ ಬೇರೆ ಬೇರೆ ರೀತಿಯ ದಾಳಿಗಳು ನಡೀತಾ ಇದ್ದವು. ಅವು ತುರುಗೋಳ್ ಇರ್ಬೋದು, ಅಂದರೆ ಗೋವುಗಳ ಕಳ್ಳತನ ಇರ್ಬೋದು, ಊರಳಿವು ಊರಿನ ಮೇಲೆ ದಾಳಿ ಇರ್ಬೋದು, ಪೆನ್ಬುಯಲ್ ಅಂದರೆ ಮಹಿಳೆಯರ ಮೇಲೆ ದಾಳಿ ಇರ್ಬೋದು, ಮತ್ತು ಕೋಟೆ ಕಾಳಗ, ಇಂಥ ಬೇರೆ ಬೇರೆ ಪ್ರಕಾರದ ದಾಳಿಗಳನ್ನು ನಾವು ಗುರುತಿಸ್ತೀವಿ. ಯಾವುದು ಕೆಳಗಿನ ಪಟ್ಟಿಕೆ ಶಿಲ್ಪಗಳ ಅಧ್ಯಯನ ಮಾಡಿದ ನಂತರದಲ್ಲಿ ಗಮನಿಸಿದಾಗ ಈ ವಿಚಾರ ನಮಗೆ ಸ್ಪಷ್ಟ ಆಗ್ತದೆ. ಸರ್, ನಾವು ಇಲ್ಲಿ ಸಾಕಷ್ಟು ಶಾಸನಗಳನ್ನಾಗಿರ್ಬೋದು ವೀರಗಲ್ಲಗಳನ್ನಾಗಿರ್ಬೋದು ನೋಡಿದ್ದೀವಿ ಸರ್. ಇದು ಏನಾದರೂ ಲಕ್ಕುಂಡಿ ವ್ಯಾಪ್ತಿಯೊಳಗೆ ಯುದ್ಧ ಮಾಡಿದಂಥದ್ದು ಮತ್ತು ಆ ಪ್ರಾಂತ್ಯದೊಳಗೆ ಯುದ್ಧ ಮಾಡಿದಂಥ ವೀರಮರಣ ಹೊಂದಿರತಕ್ಕಂಥ ಏನು ದಂಡನಾಯಕರ ಬಗ್ಗೆ ಏನಾದರೂ ಸೂಚನೆ ಕೊಡ್ತಿದ್ದಾರೆ ಸರ್? ಬೆಲ್ವಳ ನಾಡಿನಲ್ಲಿ ಇರ್ತಕ್ಕಂಥ 18 ಅಗ್ರಹಾರಗಳಲ್ಲಿ ಇದು ಬಟ್ಟಕೆರೆನೂ ಕೂಡ ಒಂದು. ಈ ಬೆಟಗೇರಿಯ ಪ್ರಾಚೀನ ಹೆಸರು ಬಟ್ಟಕೆರೆ ಅಂತೇಳಿ. ಆಮೇಲೆ ಲಕ್ಕುಂಡಿನೂ ಕೂಡ ಒಂದು ಅಗ್ರಹಾರ. ಈ ಲಕ್ಕುಂಡಿ, ಬಟ್ಟಕೆರೆ, ಈ ಹೊಂಬಳ, ಕುರ್ತಕೋಟಿ ಇವೆಲ್ಲನೂ ಕೂಡ ಬೆಲ್ವಳ ನಾಡಿನ ಅತಿ ಪ್ರಮುಖವಾದಂಥ ಅಗ್ರಹಾರಗಳು. ಮತ್ತು ಈ ಬೆಟಗೇರಿಯಿಂದ ಸುಮಾರು ಒಂದು 15-12 ಕಿಲೋಮೀಟರ್ದಲ್ಲಿ ಅಂತರದಲ್ಲಿ ಇರ್ತಕ್ಕಂಥದ್ದು ಲಕ್ಕುಂಡಿ. ಹಾಗಾಗಿ ನಾವು ಅವತ್ತಿನ ಸಂದರ್ಭವನ್ನು ಗಮನಿಸಿದಾಗ ಲಕ್ಕುಂಡಿ ಪರಿಸರನೇ ಇದು ಕೂಡ. ಅಂದ್ರೆ ಲಕ್ಕುಂಡಿ ಅತ್ಯಂತ ಪ್ರಮುಖವಾದಂಥ ಸ್ಥಾನಮಾನವನ್ನು ಪಡೆದುಕೊಂಡಿತ್ತು. ಹಂಗೆ ಈ ಯುದ್ಧಗಳು ಒಂದು ಕಡೆ ಆದ್ರೂ ಕೂಡ ಸಮೀಪದಲ್ಲೇ ಇರುವುದರಿಂದ ಒಂದರ ಪ್ರಭಾವ ಇನ್ನೊಂದರ ಮೇಲೆ ಆಗ್ತಾ ಇತ್ತು. ಹಾಗಾಗಿ ಈ ಸಾಮಾನ್ಯವಾಗಿ ಇದು ಎಲ್ಲನೂ ಕೂಡ ಅಗ್ರಹಾರ ಇರೋದರಿಂದ ಎಲ್ಲನೂ ಸಂಪತ್ಭರಿತವಾದಂಥ ಸ್ಥಳಗಳಾಗಿದ್ದವು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಸಂಪತ್ಭರಿತವಾದಂಥ ನಾಡು ಇಲ್ಲಿ, ಅಂದರೆ ಇಲ್ಲಿ ಇರತಕ್ಕಂಥ ಸಂಪತ್ತು ಆಗಿರ್ಬೋದು, ಸಿರಿ ಸಂಪತ್ತಾಗಿರ್ಬೋದು, ಚಿನ್ನ ವೈಡೂರ್ಯಗಳನ್ನು ಅಂದರೆ ಆ ರೀತಿ ದೋಚೋದಕ್ಕಾಗಿ ಈ ರೀತಿ ಯುದ್ಧಗಳು ನಡೀತಾ ಇದ್ವಾ ಸರ್ ಅಂತ? ಈ ಊರಳಿವು ಶಿಲ್ಪಗಳು ವೀರಗಲ್ಲುಗಳನ್ನು ನಾವು ಗಮನಿಸಿದ್ವಿ ಅಂದ್ರೆ, ಪೆನ್ಬುಯಲ್ ಅಂದರೆ ಸ್ತ್ರೀಯರನ್ನು ಅಪಹರಣ ಮಾಡ್ತಕ್ಕಂಥವು, ತುರುಗೋಳ್ ಅಂದರೆ
ತುರುಗಳನ್ನು ದೋಚಲಿಕ್ಕೆ ಬಂದಿರತಕ್ಕಂಥ ಕಳ್ಳರು. ಇನ್ನು ಊರು ಅಳಿವು ಅಂದ್ರೆ ಊರನ್ನು ನಾಶಪಡಿಸಲಿಕ್ಕೆ ಬಂದಂಥ ವೈರಿಗಳು. ಆ ಹಿನ್ನೆಲೆಯಲ್ಲಿ ಇವುಗಳನ್ನು ಗಮನಿಸಿದಾಗ ಬಹುಶಃ ಅವತ್ತಿನ ಕಳ್ಳರು ಊರಿನ ದೇವಾಲಯಗಳ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿರ್ಲಿಕ್ಕೆ ಬರ್ಬೋದು, ಅಥವಾ ಊರನ್ನು ಕೊಳ್ಳೆ ಹೊಡಿಲಿಕ್ಕೆ ಬರ್ಬೋದು. ಇಂಥ ಬೇರೆ ಬೇರೆ ಉದ್ದೇಶದಿಂದ ಊರಿನ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಆ ಊರಿನ ಯುವಕರು, ವೀರರು ಆ ವೈರಿಗಳನ್ನು ವೀರಾವೇಶದಿಂದ ಎದುರಿಸಿ ಆ ಯುದ್ಧದಲ್ಲಿ ಗಾಯಗೊಂಡು ಮರಣ ಹೊಂದಿರ್ತಿದ್ರು ಅಂತಕ್ಕಂಥದ್ದನ್ನು ಇದು ಸ್ಪಷ್ಟಪಡಿಸ್ತದೆ. ಸರಿ, ಹೇಳ್ತಿದ್ರಿ ಒಂದು ಕಡೆ ವೀರ ಮರಣ ಹೊಂದಿದ್ರು ಆಗಿನ ಯುವಕರೆಲ್ಲ ಸಾಕಷ್ಟು ಯುದ್ಧವನ್ನು ಮಾಡ್ತಾ ಇದ್ರು. ಅಂತಹ ಯುದ್ಧಗಳ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಶಾಸನಗಳಲ್ಲಿ ಉಲ್ಲೇಖ ಆಗಿದಾವೆ ಸರ್. ಈಗಾಗಲೇ ನೋಡ್ತಾ ಇದ್ವಿ ಅಂಥ ಶಾಸನಗಳು ನಾವು ಲಕ್ಕುಂಡಿಯಲ್ಲಿ ಕೂಡ ಕಾಣ್ಬೋದು ಅಂತ ಹೇಳಿದ್ರಿ. ಆ ಲಕ್ಕುಂಡಿ ಶಾಸನದಲ್ಲಿ ಏನೆಲ್ಲ ಇತ್ತು ಸರ್ ಅಂತ? ಲಕ್ಕುಂಡಿ ಶಾಸನಗಳಲ್ಲಿ ಈ ವೀರ ಪರಂಪರೆಗೆ ಸಂಬಂಧಪಟ್ಟಂಗೆ ನಾವು ಸುಮಾರು ಒಂದು 2-3 ವೀರಗಲ್ಲುಗಳನ್ನು ಗಮನಿಸ್ತೀವಿ. ಇದು ಪರಂಪರೆ ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರ ಕಾಲದಲ್ಲಿ ಈ ರೀತಿ ತೋರಿಸಿದ್ರೆ, ಕಲ್ಯಾಣದ ಚಾಲುಕ್ಯರ ಕಾಲದಿಂದ ಮೇಲಿನ ಪಟ್ಟಿಕೆಯಲ್ಲಿ ದೇವರ ಸನ್ನಿಧಿಯಲ್ಲಿ ವೀರ ಕುಳಿತುಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಅದ. ಮುಂದೆ ಎಲ್ಲ ವೀರಗಲ್ಲುಗಳಲ್ಲಿ ಅದೇ ರೀತಿ ತೋರಿಸ್ತಕ್ಕಂಥದ್ದು. ಮತ್ತು ವಿಜಯನಗರ ಕಾಲಕ್ಕೆ ಬಂದಾಗ ವೀರಗಲ್ಲುಗಳಲ್ಲಿ ಸ್ವಲ್ಪ ಸ್ವರೂಪದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಲಕ್ಕುಂಡಿಗೆ ಸಂಬಂಧಿಸಿದಂತೆ ಲಕ್ಕುಂಡಿ ಶಾಸನಗಳಲ್ಲಿ ಇದು ಸಿರಿ ಸಂಪತ್ತಿನಿಂದ ವೈಭವಪೂರಿತ ಆಗಿತ್ತು ಮತ್ತು ಇದು ಸಂಪತ್ಭರಿತ ಆಗಿತ್ತು. 101 ದೇವಾಲಯಗಳು, 101 ಬಾವಿಗಳು ಇದ್ದಂಥ ವಿಚಾರನೂ ಕೂಡ ನಮಗೆ ಐತಿಹ್ಯ ಅದ ಅಲ್ಲಿ. ಹಾಗಾಗಿ ಇಲ್ಲಿ ಈ ಊರಿನ ಮೇಲೆ ಈ ಎಲ್ಲ ವೀರಗಲ್ಲುಗಳನ್ನು ಗಮನಿಸಿದ್ರೆ ಸುತ್ತಮುತ್ತ ಸಿಗ್ತಕ್ಕಂಥವನ್ನ ಇಲ್ಲಿಯ ಊರುಗಳ ಮೇಲೆ ದಾಳಿಗಳು ನಡೀತಾ ಇದ್ವು. ಅಂಥ ದಾಳಿಗಳಲ್ಲಿ ಏನಾದರೂ ಈ ಲಕ್ಕುಂಡಿ ನಾಶ ಆಗಿರಬಹುದೇನೋ ಅಂಥೇಳಿ ನಮಗೆ ಈ ವೀರಗಲ್ಲುಗಳ ಅಧ್ಯಯನದಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅದ. ಎಸ್, ಇದೆಲ್ಲವೂ ಕೂಡ ಇತಿಹಾಸ ತಜ್ಞರಾಗಿರ್ತಕ್ಕಂಥ ಅಪ್ಪಣ್ಣ ಹಂಜೆ ಅವರ ಮಾತಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಸಾಕಷ್ಟು ಗತಕಾಲ ವೈಭವವನ್ನು ತೋರಿಸಿಕೊಡುವಂಥ ವೀರಗಲ್ಲುಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಲಕ್ಕುಂಡಿ ಆಗಿರ್ಬೋದು, ಲಕ್ಕುಂಡಿ ಸೇರಿದಂತೆ ಅನೇಕ ಈ ಒಂದು ಪ್ರಾಂತ್ಯದಲ್ಲಿಯೂ ಕೂಡ ಸಾಕಷ್ಟು ಯುದ್ಧಗಳಾಗಿದ್ದವು. ಆ ಯುದ್ಧಗಳಲ್ಲಿಯೂ ಕೂಡ ವೀರಮರಣ ಹೊಂದಿರತಕ್ಕಂಥ ವೀರರು ಆ ಒಂದು ವೀರಗಲ್ಲಿನಲ್ಲಿಯೂ ಕೂಡ ಸಾಕಷ್ಟು ಉಲ್ಲೇಖಗಳಾಗಿದ್ದಾವೆ. ಆ ಉಲ್ಲೇಖ ಪ್ರಕಾರ ಇಲ್ಲಿ ವೀರರು ಕೂಡ ಮರಣ ಹೊಂದಿದ್ರೆ ಅವರು ಕೂಡ ಮುಂದೆ ದೇವಮಾನವರು ಆಗ್ತಾ ಇದ್ರು ಅನ್ನುವಂಥದ್ದು ಸಾಕಷ್ಟು ಈ ಒಂದು ವೀರಗಲ್ಲುಗಳು ಕೂಡ ಈಗ ಕೆತ್ತನೆಯನ್ನು ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಒಂದು ಸಾಕಷ್ಟು ಲಕ್ಕುಂಡಿ ಮೇಲೆ ಆಗಿರ್ಬೋದು ಮತ್ತು ಲಕ್ಕುಂಡಿ ಪ್ರಾಂತ್ಯದಲ್ಲಿಯೂ ಕೂಡ ಸಾಕಷ್ಟು ಯುದ್ಧಗಳು ಆಗಿದ್ದು ಅನ್ನೋದಕ್ಕೆ ಉಲ್ಲೇಖ ಕೂಡ ಆಗಿದಾವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.